ಇವೆಲ್ಲ ಡೆಲ್ಲಿಗೆ ಹೋಗಿದ್ದಲ್ಲ ಸರ್, ನಿಮ್ದೇನಾದ್ರು ಡಿಮ್ಯಾಂಡ್ಸ್ ಏನಾದ್ರು ಇತ್ತ ಯಾವ್ದ್ರ ಹೈಕಮಾಂಡ್ ನಾಯಕರು ಭೇಟಿ ಮಾಡೋದಕ್ಕೆಲ್ಲ ಹೋಗಿದ್ವಿ. ನಾವು ಹೋಗಿದ್ದು ನಮ್ಮ PV ಶ್ರೀನಿವಾಸ್ ಅವರ ಏನ್ರ ಪದಗ್ರಹಣಕ್ಕೆ ಹೋಗಿದ್ದೀವಿ. ನಾವು ಕ್ಯಾನ್ಸಲ್ ಆಯ್ತು, ವಾಪಸ್ ಬಂದೀವಿ. ಆಕ್ಚುಲಿ ನಿನ್ನೆ ಆಯ್ತು, ಅದು 23ಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ವಿಡ್ರಾ ಮಾಡಿದ್ರು, ವಾಪಸ್ ಬಂದೀವಿ ಅಷ್ಟೇ. ನಾವು ಮತ್ತೆ ನೋಡೋಣ, ಯಾವಾಗ ಇರ್ತಾರೆ ಮತ್ತೆ ಹೋಗ್ತೀವಿ. ಕ್ಯಾಬಿನೆಟ್ ವಿಸ್ತರಣೆ ಕೂಡ ನೆಕ್ಸ್ಟ್ ವೀಕ್ ಅದು ಅವ್ರಿಗೆ CM ಅವ್ರಿಗೆ ಕೇಳ್ಬೇಕು, ಅಧ್ಯಕ್ಷ ಕೇಳ್ಬೇಕು, ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು, ನಾವು ಇಲ್ಲಿ ಕೊಡ್ಲಿಕ್ಕಾಗಲ್ಲ. ಗೊತ್ತಿಲ್ಲ, ನೋಡ್ಬೇಕೇನದು ಅವ್ರು ಹೈಕಮಾಂಡ್ ಚರ್ಚೆ ಮಾಡ್ಬೇಕು. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಮುಂಚೆಯಿಂದ ಹೇಳ್ತಾ ಇದ್ರೆ ಸರ್, ಕೊಟ್ರೆ ಅನುಕೂಲ ಅಂತ. ಕೊಡ್ಬೇಕಂತ ಹೇಳಿದ್ವಿ, ಅವ್ರು ಯಾರು ಕೊಡ್ತಾರ ಅಂತ ಗೊತ್ತಿರಲಿಲ್ಲ. ಕೊಟ್ರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗಂತ ಹೇಳಿದೀವಿ. ಕೊಟ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಕರ್ನಾಟಕ ಭಾಗದಲ್ಲೂ ಕೂಡ ಸಂಘಟನೆಗೆ ಅನುಕೂಲ ಆಗುತ್ತೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತದೆ, ಅನುಕೂಲ ಅಂತೇನಿಲ್ಲ, ಮಾಡುತ್ತೆ ಅಷ್ಟೇ. ನಾವೇನಾದ್ರು ಭೇಟಿ ಮಾಡಿದಾಗ ಕೇಳ್ತೀರಾ ಸರ್? ನಾ ಯಾವ್ದಕ್ಕೆ ಕೇಳೋಲ್ಲ, ಈಗಾಗಲೇ ಮಂತ್ರಿ ಮಾಡಿದ ನಮಗೆ. ಇವತ್ತು ವೇಣುಗೋಪಾಲ್ ಸುರ್ಜೇವಾಲ ಸಂಘಟನಾ ಸೃಜನ ಅಭಿಯಾನಕ್ಕೆ ಬರ್ತಾ ಇದ್ದಾರೆ. ರಾತ್ರಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಗೊತ್ತಿಲ್ಲ ಯಾರಿಗೆ, ಅವ್ರಿಗೆ ಮಾತ್ರ ಮಾಡಬಹುದು, ನಮ್ಗೇನದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಬರ್ತಾರೆ, ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ಬರ್ತಾರ. ಅವ್ರು ಬಂದಾಗ ಸಹಜವಾಗಿ ಮಾತಾಡ್ಬೋದು. ಬೆಳಗಾವಿಗೆ ಕೇಳಿದಾರೆ ಸರ್, ಇನ್ನು 3 ಸ್ಥಾನ ಬೇಕು. ಎಷ್ಟು ಕೊಡ್ತಾರೆ ಕೊಡ್ಲಿ, ನೋಡೋಣ, ಕಾದ್ ನೋಡೋಣ. ಯಾಕಂದ್ರೆ 34ರಲ್ಲೇ ಅಡ್ಜಸ್ಟ್ ಮಾಡ್ಬೇಕು, ಅದ್ರ ಬಿಟ್ಟು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲೆಲ್ಲ ಜಾತಿ ಜಿಲ್ಲೆ ಕವರ್ ಆಗ್ಬೇಕು. ಸೊ ನೋಡೋಣ, ಕಾದ್ ನೋಡೋಣ. ಈಗ ಎಕ್ಸ್ಟ್ರಾ ಕೂಡ ಮಾಡ್ತಾ ಇದ್ರು ಪ್ರಜಾ ಸೇವೆ ಮತ್ತೆ NRI ಎರಡು ಸಪರೇಟ್ ಇಲಾಖೆ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ನೋಡೋಣ, ಅದು ಹೆಂಗ್ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. CM ಅವರು ಆ ಖಾತೆಗಳನ್ನ ಯಾರಿಗೆ ಕೊಡ್ತಾರೆ, ಅದನ್ನ ಹೆಂಗ ನಿರ್ವಹಣೆ ಮಾಡ್ತಾರೆ, ಕಾದ್ ನೋಡೋಣ. ಸಮುದಾಯಕ್ಕೆ ಇನ್ನೂ 3 ಸ್ಥಾನ ಕೊಡ್ಬೇಕಾಗುತ್ತೆ. ಇನ್ನು 2 ಕೊಡಬೇಕ್ರಿ, 2 ಕೊಡ್ಬೇಕು. ಬಗ್ಗೆ ಏನಾದ್ರು ಹೇಳಿದ್ರು? ಇಲ್ಲ, 2 ಕೊಡತ್ತೇಳಿ ನಾವು ಅಷ್ಟೇ. ಮುಂಚೆನೆ ಹೇಳಿದ್ವಿ, ಈಗೂ ಹೇಳಿದ್ವಿ ಅಷ್ಟೇ. ಇಲ್ಲ, ಅದು 28ರದಲ್ಲ, ಈಗೆಲ್ಲ 28 ಬಂದ್ರೆ 28 ನೋಡೋಣ. 28 ಅದು, ಇದು 23 to 28. ಯಾವ್ದ್ರೆ ನೋಡೋಣ, ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟ್. ಯಾವ್ದ್ರೆ ನಮಗೇನ್ ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ನಾವ್ಯಾರು ಡಿಪೆಂಡ್ ಇಟ್ಟಿಲ್ಲ, ಮಾಡಿರ್ಬೇಕು, ಮಾಡಬೇಕು, ಅವರೇ ಮಾಡಬೇಕು, ನಾವು ಮಾಡಿಲ್ಲ. ಲಾಭ ಹಾಗೆ ಆಗ್ತದೆ, ಹಾಗೆ ಆಗ್ತದೆ. ಉಪಮುಖ್ಯಮಂತ್ರಿಗಳು ಮಾಡೋದ್ರಿಂದ ಖಂಡಿತವಾಗಿ ಪಕ್ಷಕ್ಕೆ ಲಾಭ ಹಾಗೆ ಆಗ್ತದೆ. CM DK ಶಿವಕುಮಾರ್ ಸರ್, ಒಂದೇ ಇಲ್ಲಿ DCM ಹುದ್ದೆ ಅಂತ ಹೇಳಿದ್ರು. ಬೇಡ ಒಂದೇ ಇಲ್ಲ, ಗೊತ್ತಿಲ್ಲ. ಈಗಾದ್ರೂ ಚರ್ಚೆ ನಡೀತಾ ಇದೆ ಪಕ್ಷದಲ್ಲಿ. ಅದ್ ನೋಡ್ಬೇಕು ಯಾವ ಮಟ್ಟಕ್ಕೆ ನಿಮ್ಗೆ ಯಶಸ್ವಿ ಗೊತ್ತಿಲ್ಲ. ಚರ್ಚೆ ಅಂತ ನಡೀತಾ ಇದೆ. ಯಾರಿದ್ದಾರೆ ಬೆಂಬಲಿಗರಿಂದ ಮಾಡೋದಲ್ಲ. ಬೆಂಬಲಿಗರನ್ನ ಹಂಗ್ ಮಾಡ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಅಂತ ಸೇರಿಸ್ತಾರೆ. ಪಕ್ಷ ತನಗೆ ಯಾರು ಬೇಕೋ ಅವ್ರು ಮಾಡ್ತಾರ. ನಾವು ನಮ್ ಡಿಮಾಂಡ್ ಏನ್ ಕೇಳಲ್ಲ. ಅವರು ಪಕ್ಷಕ್ಕೆ ಯಾರು ಅನಿವಾರ್ಯ ಅವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಅವ್ರನ್ನ ಮಾಡ್ಬೋದು, ಮತ್ತಾರನ್ನ ಬೇರೆದಾರನ್ನ ಮಾಡ್ಬೋದು, ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.